ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಹೋಟೆಲ್ ಸ್ಟೈಲ್ನಲ್ಲಿ ಕಬಾಬ್ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ರುಚಿಯಾಗಿ ಮತ್ತು ಗರಿಗರಿಯಾಗಿ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮನೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಕಲರು ಮತ್ತು ಏನೂ ಯೂಸ್ ಮಾಡ್ದಿರೇ ಅದು ಹೋಟೆಲ್ ಯಾವ ಥರ ಬರುತ್ತೋ ಆ ಥರ. ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟು ನಾನಿಲ್ಲಿ 2 kg ಚಿಕನ್ ತೊಗೊಂಡಿದ್ದೀನಿ, ಅಂದರೆ 1 kgಗೂ ಮಾಡ್ಕೋಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಂದರೆ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು ಮತ್ತು 1.5 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು 2 ಟೇಬಲ್ ಸ್ಪೂನು ಚಿಕನ್ ಮಸಾಲೆ ತೊಗೊಂಡಿದ್ದೀನಿ. ಮತ್ತು ಕರಿ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪನ್ನ, ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ತೊಗೋಬೋದು. ಮತ್ತು ಹಾಗೆ ಮೈದಾ ಹಿಟ್ಟು ಅಂದರೆ 3 ಟೇಬಲ್ ಸ್ಪೂನ್ ಮೈದಾ ಮತ್ತು 1 ಟೇಬಲ್ ಸ್ಪೂನು ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ. ಮತ್ತು ಮೈದಾ ಹಿಟ್ಟು 3 ಟೇಬಲ್ ಸ್ಪೂನು ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡ್ರೆ ಮತ್ತು 2 ಮಾಮೂಲಿ ಮೊಟ್ಟೆ ಮತ್ತು 1 ದೊಡ್ಡ ನಿಂಬೆ, ಸ್ವಲ್ಪ ದೊಡ್ಡ ಸೈಜ್ ನಿಂಬೆಹಣ್ಣು, ಯಾಕಂದರೆ 2 kg ನಿಂಬೆಹಣ್ಣು ಅಲ್ವಾ. ಇದನ್ನು ಬದಲು ನಿಂಬೆಹಣ್ಣು ಮತ್ತು ವೆನಿಗರ್ ಯೂಸ್ ಮಾಡ್ಬೋದು. ನಾವು ವೆನಿಗರ್ ಯೂಸ್ ಮಾಡೋದಕ್ಕಿಂತ ಬದಲು ಆರ್ಗಾನಿಕ್ಕಾಗಿ ನಾವು ನಿಂಬೆಹಣ್ಣು ಯೂಸ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ರುಚಿನೂ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಅರಿಶಿನ ಪುಡಿ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇಷ್ಟು ನಾವು ಮಸಾಲೆ. ಮತ್ತು ಇವಾಗ ರುಬ್ಕೊಳೋಕ್ಕೆ 2 ದೊಡ್ಡ ಟೊಮೆಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 4 ಬೆಳ್ಳುಳ್ಳಿ ಅಂದರೆ ಸ್ವಲ್ಪ ದೊಡ್ಡದು, ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾವು ತೊಗೋಬೇಕಾಗುತ್ತೆ. ಇಷ್ಟು ತೊಗೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ರುಬ್ಕೊಬೇಕು. ಮತ್ತು ಎಲ್ಲ ಒಂದೊಂದೇ ಪುಡಿನೆಲ್ಲ ಸೇರಿಸ್ಕೊಂಡು ಕಾರ್ನ್ಫ್ಲೋರು, ಮೈದಾ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ಅರಿಶಿನ ಪುಡಿ ಎಲ್ಲನೂ ಸೇರಿಸ್ಕೊಂಡು ಒಂದೊಂದಾಗಿ ಅಂದರೆ ರುಬ್ಬಿರೋವಂಥ ಮಸಾಲೆನೆಲ್ಲ ಸೇರಿಸ್ಕೊಂಡು, ಅಂದರೆ ಹಸಿಮೆಣಸಿನ್ಕಾಯಿ ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಮತ್ತು ಕಸೂರಿ ಮೆಂತ್ಯ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಾನಂದರೆ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ, ಅದು ಆಫ್ ಇದು. ಅಂದರೆ ನನಗೆ 2 kgs ಎಲ್ಲ ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀರಿ, ಅದಕ್ಕೆ 3 ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪನ್ನು ಸೇರಿಸ್ಕೊಬೇಕು ರುಚಿಗೆ ತಕ್ಕಷ್ಟು. ಮತ್ತು 2 ಮೊಟ್ಟೆ ಒಡೆದು ನಾನು ಇಲ್ಲಿ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ ಕ್ಲೀನಾಗಿ. ಅಂದರೆ 2 ಮೊಟ್ಟೆ ಸ್ವಲ್ಪ ನೋಡ್ಕೊಂಡು 2 ಮೊಟ್ಟೆ ಆದರೆ ಸಾಕು. 2 kgsಗೆಲ್ಲ ನಾನು 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ನಾವು ರಸನ ತೆಗೆದು ಈ ಥರ ರಸನ ಹಾಕ್ಕೊಬೇಕಾಗುತ್ತೆ, ನೋಡಿಕೊಂಡು ಹಾಕ್ಕೊಬೇಕು. ಮತ್ತು ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ನಾವು ಸೇರಿಸ್ಕೊಬೇಕಾಗುತ್ತೆ. ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಎಲ್ಲ ಫುಲ್ಲು ಕಲಿಸ್ಕೊಬೇಕು. ಅಂದರೆ ಪೌಡ್ರೆಲ್ಲ ಕಲಿಸ್ಕೊಂಡು ಆಮೇಲೆ ಇದೆಲ್ಲ ಕಲಿಸ್ಕೊಂಡು ನೀಟಾಗಿ ಉಪ್ಪು ಖಾರ ಹಿಡಿಯುತ್ತೆ. ಮತ್ತು ಚಿಕನ್ ಹಾಕ್ಬಿಟ್ಟು ಇದು ಚೆನ್ನಾಗಿ ಕಲಿಸ್ಬೇಕು. ಯಾಕಂದರೆ ಗೊತ್ತಾ, ನಾವು ಸ್ವಲ್ಪ ಉಪ್ಪು ಎಲ್ಲ ಫಸ್ಟ್ ಕಲಿಸ್ಕೊಂಡಿರ್ತೀರಲ್ಲ, ಅವಾಗೆಲ್ಲ ಸೇರಿರುತ್ತೆ. ಮತ್ತು ಚಿಕನ್ ನಾವು ಎಷ್ಟು ಕಲಿಸ್ತೀರೋ ನಾವು ಮ್ಯಾಗ್ನೇಟ್ ಮಾಡೋದಕ್ಕೆ ಅಷ್ಟು ರುಚಿನೂ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಖಾರನೂ ಅಷ್ಟೇ ಹದವಾಗೂ ಪೀಸ್ಗೆ ಚಿಕನ್ಗೆ ಹಿಡಿಯುತ್ತೆ. ನಾವೆಷ್ಟು ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡಿದ್ರೇ ಅದು ನಾವು ರುಚಿಗೆ ಬರೋದು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಸೇಮ್ ನಾವು ಹಿಂಗೆ ಸೇಮ್ ಮಾಡೋದು, ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಸ್ಟೈಲು. ಬಟ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ರುಚಿ ನಮಗೂ ಅದೇ ಥರನೇ ಇರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಬೋದು ಆ ಥರ. ನಾವು ಹೋಟೆಲಲ್ಲಿ ತಿನ್ನಬೇಕು. ಅದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಮತ್ತು ಕಲಿಸಿರೋದನ್ನು ಫ್ರಿಜ್ಜಲ್ಲಿಕ್ಕೆ ಸ್ವಲ್ಪ ಮ್ಯಾಗ್ನೇಟ್ 1 hour ಮ್ಯಾಗ್ನೇಟ್ ಮಾಡಬೇಕಾಗಿರುತ್ತೆ. 1 hour ಮ್ಯಾಗ್ನೇಟ್ ಮಾಡಿದ್ರೆ ಸ್ವಲ್ಪ 1 hour 2 hours ಆದರೂ ಪರವಾಗಿಲ್ಲ. ಎಷ್ಟು ಮ್ಯಾಗ್ನೇಟ್ ಮಾಡಿದ್ರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಅದು ಮಾಡಿರೋದನ್ನು ನಾವು ಇಲ್ಲಿ ಕಾದಿರೋ ಎಣ್ಣೆಗೆ ಬಿಡಬೇಕಾಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿದೆ. ಎಷ್ಟು ಸ್ವಲ್ಪನೂ ಮಸಾಲೆ ತಳಕ್ಕೆ ಅಂಟ್ಕೊಳೋದು ಆ ಥರ ಏನೂ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ನಾವು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಸ್ವಲ್ಪ ತಳ ಹತ್ತೋದಿಲ್ಲ, ಆ ಥರ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಏನಾದರೂ ತಪ್ಪಿದ್ದರೆ ಮತ್ತು ವೆಜಿಟೇರಿಯನ್ ಯಾರಾದರೂ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಇದ್ದರೆ ಕ್ಷಮೆ ಇರಲಿ. ನಾವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ. ಮತ್ತು ಈ ಥರ ಸರ್ವ್ ಮಾಡ್ಕೊಳ್ಳಿ. ಒಂದ್ಸರಿ ತಿನ್ನಿ, ಟೇಸ್ಟ್ ಮಾಡಿ ನೋಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಇದೇ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತೇಳ್ಬಿಟ್ಟು ಕೋರ್ಕೊತಿದ್ದೀನಿ. ಥ್ಯಾಂಕ್ ಯು.